ಎಸ್ ಎ ಅನ್ನೋದು 250 ಮಾರ್ಕ್ ಒಂದು ಈಚ್ ಕ್ವಶನ್ ಇರ್ತದೆ ಮತ್ತು ಅದನ್ನು ಟೈಮ್ ಬೌಂಡ್ ಮ್ಯಾನರಲ್ಲಿ 2 ಎಸ್ಸೆಗಳನ್ನು ಬರೀಬೇಕು. ಹೌದು, ಅದು ನಮಗೆ ಗೊತ್ತಿದೆ. ಯು ಪಿ ಎಸ್ ಸಿಯಲ್ಲಿ 10 ಪೇಜ್ ಒಂದು ಎಸ್ಸೆ ಅಂತ. ಎಸ್ಸೆ ಬರೀಲಿಕ್ಕೆ ಕೆಲವರಿಗೆ ಸ್ಕಿಲ್ ಸೆಟ್ ಇರ್ತದೆ, ಅದು ಒಂದು ಹೇಳ್ತಾರೆ. ಡಿಗ್ರಿಯಲ್ಲಿ ಯಾರು ಹ್ಯುಮ್ಯಾನಿಟಿ ಸಬ್ಜೆಕ್ಟನ್ನು ಮಾಡಿರ್ತಾರೆ ಅವರಿಗೆ ಲ್ಯಾಂಗ್ವೇಜ್ ಅಥವಾ ಕಮ್ಯುನಿಕೇಷನ್ ಬ್ಯಾರಿಯರ್ ಇರೋಗಿಲ್ಲ ಅಂತ. ಅವಾಗೇನಾಗುತ್ತೆ, 10 ಪೇಜಸ್ ನೀವು ಬರೆಯುವಾಗ ಫ್ಲಾಲೆಸ್ ಇರ್ತದೆ. ಅದೇ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಆಗಿದ್ದು ಅಥವಾ ಎನಿಥಿಂಗ್ ಮ್ಯಾಥಮೆಟಿಷಿಯನ್ಸು, ಬಿ ಕಾಮು ಅವರಿಗೆಲ್ಲ ಹ್ಯುಮ್ಯಾನಿಟಿ ಅಷ್ಟು ಗೊತ್ತಿರೋದಿಲ್ಲ. ಆ್ಯಂಡ್ ಹ್ಯುಮ್ಯಾನಿಟಿಯಲ್ಲಿ ಅವರು ಓದಿರೋದಿಲ್ಲ ಡಿಗ್ರಿಯನ್ನು. ಆವಾಗ ಎಸ್ಸೆ ಕಷ್ಟ ಅನ್ನುವ ಮನೋಭಾವ ಇರ್ತದೆ. ಎಸ್ಸೆ ಬರೀಬೇಕು ಅಂತಂದಾಗ ಮೇನ್ ಕೀ ಪಿಲ್ಲರ್ ಏನಂದರೆ ಇನ್ಫಾರ್ಮೇಷನ್. 2ನೇ ಕೀ ಪಿಲ್ಲರ್ ನೋಡಿ, ಫಸ್ಟ್ ಇನ್ಫಾರ್ಮೇಷನ್ ಇನ್ಫೋ ಒಂದು. 2ನೇದು ಹ್ಯಾಂಡ್ ರೈಟಿಂಗ್. ಈ ಹ್ಯಾಂಡ್ ರೈಟಿಂಗ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಯಾಕೆಂದರೆ ನೀವಿಲ್ಲಿ 2 ಪೇಜ್ ಅಥವಾ 3 ಪೇಜಸ್ ಆನ್ಸರ್ ಬರೆಯೋದಿಲ್ಲ. ನೀವು ರೈಟಿಂಗ್ ನಿಯರ್ಲಿ 10 ಪೇಜಸ್ ಆಫ್ 1 ಎಸ್ಸೆ. ಟೈಮ್ ಬೌಂಡ್ ನೋಡೋದಾದರೆ ನೆಕ್ಸ್ಟ್ ಇರೋದೇ ಟೈಮ್ ಬೌಂಡು. ಈ ಟೈಮ್ ಬೌಂಡಲ್ಲಿ ನಿಮಗೆ 3 ಅವರ್ಸ್ ಇರ್ತದೆ, 2 ಎಸ್ಸೆ ಬರೀಬೇಕು. ಅದರಲ್ಲೂ ಕೂಡ ಇದು ಓಕೆ ಸರ್, ಈಗ ಎಲ್ಲ ಜನರಲ್ ಸ್ಟಡೀಸ್ 1, 2, 3 ಅನ್ನು ಹೀಗೆ ಇದೆ ಅಲ್ಲ, ಏನು ವ್ಯತ್ಯಾಸ ಅಂತ ಕೇಳೋದಾದರೆ, ಟೈಮ್ ಬೌಂಡ್ ಅಂತ ಲೆಕ್ಕ ಹಾಕಿದಾಗ ಒಂದು ಎಸ್ಸೆಗೆ 1.5 ಗಂಟೆ ಇದೆ, ಇನ್ನೊಂದು ಎಸ್ಸೆಗೆ 1.5 ಗಂಟೆ ಇದೆ. ಆ್ಯಂಡ್ ನೀವು 2017ವರೆಗೂ ನೋಡಿದಾಗ ಪಾರ್ಟ್ ಎ ಪಾರ್ಟ್ ಬಿ ಅಂತ 8 ಎಸ್ಸೆಗಳಿದೆ. ಪಾರ್ಟ್ ಎಯಲ್ಲಿ 1 ಸೆಲೆಕ್ಟ್ ಮಾಡಬೇಕು 4ರಲ್ಲಿ, ಪಾರ್ಟ್ ಬಿಯಲ್ಲಿ 1 ಸೆಲೆಕ್ಟ್ ಮಾಡಬೇಕು 4ರಲ್ಲಿ. ಮೊದಲು ಹೇಗಿತ್ತು ಅಂತಂದರೆ, ನಿಮಗೆ ಎನ್ವಿರಾನ್ಮೆಂಟು, ಸೊಸೈಟಿ, ಡಿಸಾಸ್ಟ್ರು ಮ್ಯಾನೇಜ್ಮೆಂಟು ಅಥವಾ ಗವರ್ನೆನ್ಸು ಆ ಥರ ಯಾವುದಾದ್ರೂ ಒಂದು ಸೋಷಲ್ ಇಶ್ಯೂ, ಹೆಲ್ತು, ವುಮೆನ್ನು, ಎಜುಕೇಷನ್ನು, ಹಂಗರು ಆ ಥರದಲ್ಲಿ ಎಸ್ಸೆ ಕೊಡ್ತಾಯಿದ್ರು, 1 ಎಸ್ಸೆ. ಅದನ್ನು ಎಲ್ಲರೂ ಬರೀತಾಯಿದ್ರು. ಬಿಕಾಸ್ ದೋಸ್ ಹೂ ಆರ್ ಪ್ರಿಪೇರಿಂಗ್ ಯು ಪಿ ಎಸ್ ಸಿ, ಜನರಲ್ ಸ್ಟಡೀಸ್ 2, ಜನರಲ್ ಸ್ಟಡೀಸ್ 3, ಕಪಲಿಂಗ್ ಆಫ್ ದ್ಯಾಟ್, ಆ್ಯಂಡ್ ಈವನ್ ಜನರಲ್ ಸ್ಟಡೀಸ್ 1 ಸೊಸೈಟಿ, ಕಪಲಿಂಗ್ ಆಫ್ ದ್ಯಾಟ್, ನಥಿಂಗ್ ಟು ಬಿ ವರೀಡ್ ಅಂತ. ಬಟ್ ಈಗ ಆಫ್ಟರ್ 5 ಇಯರ್ಸ್, ಆಫ್ಟರ್ 2021 ಲೆಕ್ಕ ಹಾಕಿದ್ರೆ ನಿಮಗೆ ಆ ಎಥಿಕ್ಸ್ ಫಾರ್ಮೇಟಲ್ಲಿ ಎಸ್ಸೆ ಇದೆ. ಈಗ ಯಾವುದೇ ಒಂದು ರೂರಲ್ ಅಪ್ಲಿಫ್ಟ್ಮೆಂಟ್ ಅಂತಂದರೆ ಡೈರೆಕ್ಟಾಗಿ ರೂರಲ್ ಇಂಡಿಯಾ ಅಂತ ಕೊಡೋದಿಲ್ಲ. ಬಾಟಮ್ ಅಪ್ ಅಪ್ರೋಚ್, ಈಗ ವಿಸ್ಡಮ್ ಆಫ್ ನೇಷನ್ಸ್ ಅಂತ ಕೊಡ್ತಾರೆ. ನೀವು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಓಕೆ, ಬಾಟಮ್ ಅಪ್ ಅಪ್ರೋಚ್ ಎಲ್ಲಿ ಬರ್ತದೆ? ರೂರಲ್ ಇಂಡಿಯಾದಲ್ಲಿ ಬರ್ತದೆ, ಪಂಚಾಯತ್ ರಾಜಲ್ಲಿ ಬರ್ತದೆ. ಅಂದರೆ ಈ ಎಸ್ಸೆ ರೂರಲ್ ಇಂಡಿಯಾಗೂ ಅಂತ. ಹಾಗೂ ನೀವು ಗ್ರಾಸ್ಪಿಂಗ್ ಆಫ್ ದ ಕ್ವಶನ್ಸ್ ಅಂತಾರೆ. ಅದನ್ನು ಮಾಡಬೇಕು ಅಂದರೆ ನೀವು ಎಥಿಕ್ಸಲ್ಲೂ ಸ್ಟ್ರಾಂಗ್ ಆಗಿರಬೇಕು. ಆ್ಯಂಡ್ ಇದು ಖುಷಿ ವಿಚಾರ ಏನಂದರೆ, ಈ ಥರ ಫಾರ್ಮೇಟು ಬರೋದ್ರಿಂದ ಎಥಿಕ್ಸನ್ನು ಸ್ಟ್ರಾಂಗ್ ಮಾಡಿಕೊಂಡ್ರೆ ಇದನ್ನು ಸ್ಟ್ರಾಂಗ್ ಮಾಡಿಕೊಂಡ ಹಾಗೆ. ಯಾಕೆಂದರೆ ಇಲ್ಲಿ ನೀವು ಒಂದು ಸ್ಟೇಟ್ಮೆಂಟ್ ಇರ್ತದೆ, ಈಗೊಂದು ಕ್ವಶನ್ ಇರ್ತದೆ. ಸಪೋಸ್ ಈ ಕ್ವಶನಿಗೆ ಇದರಲ್ಲಿ ಟ್ರುತ್ ಈಸ್ ಎ ಡಿಸೈರ್ ವಿಚ್ ಈಸ್ ಹ್ಯಾಪನ್ ಫಾರ್ ದ ಫ್ರ್ಯಾಕ್ಷನ್ ಆಫ್ ಟೈಮ್, ನಾಟ್ ಫಾರ್ ದ ಲಾಂಗ್ ಲಾಸ್ಟಿಂಗ್ ಅಂತ ಇರ್ತದೆ ಒಂದು. ಟ್ರುತ್ ಬಗ್ಗೆ, ಟ್ರುತ್ ಅಂದ್ರೇನು? ಸತ್ಯ. ಇವಾಗ ಇದನ್ನು ನೀವು ಯಾವ ರೀತಿ ಬೇಕಾದರೂ ಪ್ರೊಜೆಕ್ಟ್ ಮಾಡ್ಕೋಬೋದು. 10 ಪೇಜಸಲ್ಲಿ ನೀವು ಬೋತ್ ಪಾಸಿಟಿವ್, ನೆಗೆಟಿವ್ ಅಥವಾ ಆ್ಯಕ್ಷನೇಟ್, ನಾನ್ ಆ್ಯಕ್ಷನೇಟ್ ಹಾಗೆ ಬರಿಬೋದು. ಸೊ ಇದು ನಿಮಗೆ ಪ್ಲಸ್ ಪಾಯಿಂಟು. ಆದರೆ ನೆಗೆಟಿವ್ ಪಾಯಿಂಟ್ ಏನಂದರೆ, ಈಗ ಯಾವುದೇ ಒಬ್ಬ ಮನುಷ್ಯ ಅಥವಾ ಬೇರೆ ಐಸಲ್ಲಿ ನೋಡೋದಾದರೆ ಒಂದು ಟ್ರುತ್ ಬಗ್ಗೆ ಬರಿ ಅಥವಾ ಯಾವುದಾದ್ರೂ ಒಂದು ಬಗ್ಗೆ ಬರಿ ಅಂದರೆ ಇಟ್ಸ್ ಹೈಲಿ ಇಂಪಾಸಿಬಲ್. ಯಾಕೆಂದರೆ ಇಟ್ ಈಸ್ ನಾಟ್ ಎ ಸಬ್ಜೆಕ್ಟ್, ರೈಟ್? ಇಟ್ ಈಸ್ ಎ ಒನ್ ಕಾನ್ಸೆಪ್ಟ್ ಆಫ್ ಎಥಿಕ್ಸ್. ಸೊ ಅದರ ಬಗ್ಗೆ 10 ಪೇಜ್ ಬರೀತೀನಿ ಅನ್ನೋದು ಕಷ್ಟದಾಯಕ. ಸೊ ಯು ನೀಡ್ ಎ ಪ್ರಾಕ್ಟೀಸ್, ಲಿಟಲ್ ಬಿಟ್ ಆಫ್ ಪ್ರಾಕ್ಟೀಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ಥೀಮ್, ಅದು ಇಂಪಾರ್ಟೆಂಟು. ಮೊದಲು ಈ 1, 2, 3 ಸಾಕಾಗಿತ್ತು. ಈಗ 4ನೇದು ಅಂಡರ್ಸ್ಟ್ಯಾಂಡಿಂಗ್ ದ ಕ್ವಶನ್. ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕ್ವಶನ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕ್ವಶನ್ಸ್ ಇಂಪಾರ್ಟೆಂಟು? ಈಗ ಒಂದು ಟಾಪಿಕನ್ನು ಕೊಡ್ತಾರೆ, ಇದನ್ನೇ ತೊಗೊಳ್ಳಿ, ಟ್ರುತ್ ಈಸ್ ದ ಡಿಸೈರ್ ವಿಚ್ ಈಗ ಲಾಸ್ಟ್ ಮೈಂಡ್ ರಿಗಾಟ್ ರೀಚ್ ಆಗಬೇಕು ಅಂತ. ಅಂದರೆ ಯಾವಾಗಲೂ ಒಂದೇ ಥರ ಇರಬೇಕು ಅನ್ನೋದು ಈ ತಾತ್ಪರ್ಯ. ಯಾವಾಗಲೂ ಸತ್ಯದಾಯಕವಾಗಿರಬೇಕು ಅನ್ನೋದು ಈ ತಾತ್ಪರ್ಯ. ಈಗ ಈ ಸತ್ಯವನ್ನು ನೀವು ಕೋಟ್ ಮಾಡಬೇಕು. ವಾಟ್ ಯು ಮೀನ್ ಬೈ ಟ್ರುತ್? ದ ಮೂಮೆಂಟ್. ಇಲ್ಲಿ ಜನ 5 ಟೈಪ್ಸ್ ಇದೆ. ಒಂದು ಟೈಪ್ 1. ಟೈಪ್ 1 ನೀವು ಅದು ಏನು ಯಾವುದೇ ಎಸ್ಸೆ ಬರಲಿ, ಆ ಟಾಪಿಕ್ ಯಾವುದಕ್ಕೆ ಅಡ್ರೆಸ್ ಆಗಿದೆ ಅಂತ ಫಸ್ಟು ನೀವು ಮಾತಾಡಬೇಕಾಗತ್ತೆ. ಬಟ್ ಇನ್ ನಾಟ್ ಲೈಕ್ GS. ಓಕೆ, ಟ್ರುತ್ ಈಸ್ ಡಿಫೈನ್ಡ್ ಆ್ಯಸ್
ಅಂಕ ಮಾಡೋಕ್ಕಾಗಲ್ಲ, ಅಥವಾ ಟ್ರಕ್ ಈಗ ರೆಫರ್ಡ್ ಆ್ಯಡ್ ಅಂತ ಮಾಡೋಕ್ಕಾಗಲ್ಲ. ಅದ್ರ ಬಗ್ಗೆ ನೀವೇನು ಮಾಡ್ಬೋದು, ಅದರ ರಿಲೇಟೆಡ್ ಯಾರೋ ಒಬ್ಬರು ಹೇಳಿರ್ತಾರೆ. ಈಗ ಟ್ರಕ್ ರಿಲೇಟೆಡ್ ಮಹಾತ್ಮ ಗಾಂಧಿ ಎಂಫಸಿಸ್ ಮಾಡಿದ್ದಾರೆ, ಅವ್ರಿಗೂ ಅಹಿಂಸೋ ಪರಮೋ ಧರ್ಮ ಅಂತ ಒಂದು ಕಾನ್ಸೆಪ್ಟ್ ಇದೆ. ಟ್ರಕ್ ಅವ್ರಿಗೂ 8 ಪ್ರಿನ್ಸಿಪಲ್ ಆಫ್ ಕಾನ್ಸೆಪ್ಟಲ್ಲಿ ಟ್ರಕ್ ಕೂಡ ಒಂದು. ಆಮೇಲೆ ನಮ್ಮ ಇವರು ಈ ಹರಿಶ್ಚಂದ್ರ, ರಾಜ ಹರಿಶ್ಚಂದ್ರ, ಇಟ್ ಈಸ್ ನೋನ್ ಆ್ಯಸ್ ಟ್ರಕ್ ಟ್ರಸ್ಟಿ ಮ್ಯಾನ್ ಆ್ಯಂಡ್ ಆಲ್ಸೋ ಧರ್ಮರಾಯ, ಮಹಾಭಾರತದ ಧರ್ಮರಾಯ. ಸೊ ಈ ಕಡೆಯಿಂದ ನೀವು ಕೋಟ್ ಮಾಡಬೇಕಾಗುತ್ತೆ. ಸೊ ನಿಮಗೇನಾಗುತ್ತೆ, ಒಂದೊಂದು ಕ್ಯಾರೆಕ್ಟರಿಸ್ಟಿಕ್ ಮೈಥಾಲಜಿಕಲಿ ಅಥವಾ ನಾಟ್ ಲೈಕ್ ಮೈಥಾಲಜಿಕಲಿ ಮಾಡರ್ನ್ ಸ್ಪಿಯರಲ್ಲಿ ತೊಗೊಂಡ್ರು ಕೂಡ. ಈಗ ಗುಡ್ ಗವರ್ನೆನ್ಸ್ ಪ್ರಿನ್ಸಿಪಲ್ ಅಂತ ಬಂದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಆಗ ಪೋಖ್ರಾನ್ ನ್ಯೂಕ್ಲಿಯರ್ ವೆಪನ್ನನ್ನು ಕಂಡಿದ್ವಿ ನಾವೇ ನಮ್ಮ ಇಂಡಿಯಾದಲ್ಲಿ ಫಸ್ಟು. ಅದು ಅಂಡರ್ಗ್ರೌಂಡ್ ಆಪರೇಷನ್ ಇತ್ತು, ಇಡೀ ವರ್ಲ್ಡ್ಗೆ ಏನೂ ಗೊತ್ತಿರಲಿಲ್ಲ. ವಿ ಗಣಿತ ಅದರ ಚೇರ್ಪರ್ಸನ್ ಆಗಿದ್ದ ಅಬ್ದುಲ್ ಕಲಾಂ ಅವರು, ಹೌದಾ, ನ್ಯೂಕ್ಲಿಯರಿಗೂ. ಸೊ ಅಲ್ಲಿ ಏನಾಯಿತು, ಈ ನ್ಯಾಷನಲ್ ಕೆಪಾಸಿಟಿ ಬಿಲ್ಡಿಂಗಿಗೆ ನಮಗಾಗ ಅನಿವಾರ್ಯ ಇತ್ತು. ಬಟ್ ವಿ ಶುಡ್ ನಾಟ್ ಡಿಸ್ಕ್ಲೋಸ್ ಎನಿಬಡಿ ಬಿಕಾಸ್ ಪರಮಾಣು ಅದು ಡಿಸ್ಕ್ಲೋಸ್ ಮಾಡಿದ್ರೆ ಆಟೋಮೆಟಿಕ್ ನಮಗೆ ವೆಪನರಿ ಆ್ಯಕ್ಷನ್ ಬರುತ್ತೆ ಅಥವಾ ಏನೋ ಒಂದು ಇಂಟೆಲಿಜೆನ್ಸಿ ಆಗುತ್ತೆ ಅನ್ನುವಂಥದ್ದು. ಸೊ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ಅವರ್ ಇಂಟ್ರೆಸ್ಟ್ ಆಫ್ ದ ನೇಷನ್ಸ್ ವಿ ನೀಡ್ ಟು ಡೆವಲಪ್ ಅವರ್ ಕೆಪಾಸಿಟಿ ಬಿಲ್ಡಿಂಗ್ ಇನ್ ಟರ್ಮ್ಸ್ ಆಫ್ ದ ವೆಪನರಿ ಆ್ಯಕ್ಷನ್ ಅನ್ನುವಂಥದ್ದು ಸತ್ಯ. ಸೊ ಇದನ್ನು ನೀವು ಅಲ್ಲಿ ಪೋರ್ಟ್ರೇ ಮಾಡ್ಬೋದು. ಸೊ ಈ ಕನಕ ಕಾನ್ಸೆಪ್ಟಿಂದ ನೀವು ಸ್ಟಾರ್ಟ್ ಮಾಡಬೇಕು. ಅದು ಮೆಚುರಿಟಿ ಅಂತ ಹೇಳ್ತಾರೆ. ಅದು ಬರೋದು ಈಗಿಯಲ್ಲ, ಯಾವಾಗ ಬರುತ್ತೆ, ಎಥಿಕ್ಸನ್ನು ನೀವು ಸ್ಟ್ರಾಂಗ್ ಆದಾಗ, ಅಂದರೆ ಈಗ ಟಾಪರ್ ಕಾಪಿ ಅಂತ ಹೇಳ್ತಾರೆ, ಟಾಪರ್ ಕಾಪಿ ನೋಡ್ತೀರಿ, ಮಲ್ಟಿಪಲ್ ಟೈಮ್ಸ್ ಟಾಪರ್ ಕಾಪಿ ನೋಡ್ತೀರಿ, ಎಕ್ಸಾಂಪಲ್ಸ್ ನೋಡ್ತೀರಿ, ಬರೆಯುವಂತಹ ಕಮ್ಯುನಿಕೇಷನನ್ನು ನೋಡ್ತೀರಿ. ಎವ್ರಿಥಿಂಗ್ ಇನ್ ಒನ್ ಡೊಮೈನ್ ಬಟ್ ಎವ್ರಿಥಿಂಗ್ ಇನ್ ಡೈವರ್ಸಿಫೈಡ್. ಇದೇ ಇದರ ಕಾನ್ಸೆಪ್ಟು. ಸಪೋಸ್ ನೀವು ಸ್ಟಾರ್ಟ್ ಮಾಡ್ತೀರಿ, ಈ ಎಸ್ಸೆ ಬರೀಬೇಕಾದ್ರೆ ಕಾಮನ್ ಮಿನಿಮಮ್ ಅಜೆಂಡಾ ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಪೇಜ್ ಇರ್ತದೆ ಫಸ್ಟ್ ಪೇಜಲ್ಲಿ ಇದು 9 ಅಂತಂದರೆ ಇನ್ನಿಂದ ಸ್ಟಾರ್ಟ್ ಮಾಡ್ತೀರ. ಓಕೆ, ಇನ್ನಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಹೀಗೆ ಹೋಗ್ತೀರ. ಅಂದರೆ ಯು ನೀಡ್ ಟು ಹ್ಯಾವ್ ಟು ಗ್ಯಾಪ್. ಯಾಕೆಗೂ ನಿಮಗೆ ಗೊತ್ತಿರ್ಬೋದು, ನಿಮ್ಮ ಚೈಲ್ಡ್ಹುಡ್ ಡೇಷನ್ ಎಜುಕೇಷನ್ ಮಾಡ್ತಾ ಇದ್ದಾಗ ಹೇಳಿದ್ದಾರೆ ಅವರು, ಇನ್ನೇ ಗ್ಯಾಪ್ ಕೊಡಿ. ಅದಕ್ಕೆ ಮೆಚುರಿಟಿ ಆಫ್ ದ ಸೆಂಟೆನ್ಸ್, ಹೌದಾ. ಸೊ ಯಾವಾಗ ಈ ಕಡೆ ಕೊಡ್ತೀರಾ, ನಿಮ್ಮ ಮೆಚುರಿಟಿಯನ್ನು ಅಪ್ಹೋಲ್ಡ್ ಮಾಡಿದಾಗೆ, ನಂಬರ್ 1. ನಂಬರ್ 2, ಡೈರೆಕ್ಟ್ಲಿ ಟ್ರಕ್ ಅಂತ ಬರೀಬಾರ್ದು. ಈಗ ಕಾನ್ಸೆಪ್ಟ್ ಟ್ರಕ್ ಬಗ್ಗೆನೇ ಇದೆ, ಬಟ್ ಈ ವರ್ಡ್ ಫಸ್ಟಿಗೆ ಟ್ರಕ್ ಅಂತ ಬರೆದ್ರೆ ದಟ್ಸ್ ಎ ಇಮ್ಮೆಚ್ಯೂರ್ ಟಾಸ್ಕ್. ಮೆಚುರಿಟಿ ಯಾವಾಗ ಬರುತ್ತೆ ಅಂದರೆ ಯು ಹ್ಯಾವ್ ಟು ಗಿವ್ ಎ ಎಕ್ಸಾಂಪಲ್ ಫಾರ್ ದ್ಯಾಟ್. ಈಗ ರಾಜ ಹರಿಶ್ಚಂದ್ರನ ಬಗ್ಗೆ ಹೇಳಿದೆ. ರಾಜ ಹರಿಶ್ಚಂದ್ರ ಹೀಗೆ ವೆರಿ ವೆರಿ ಪ್ಯೂರ್ಟಬಲ್ ಕಿಂಗ್, ಬಟ್ ಡಿಸ್ಪೈಟ್ ಹೀಗೆ ಹಾರ್ಡ್ ಕೋರ್ ಫಾಲೋವರ್ ಆಫ್ ಟ್ರೂತ್. ಸೊ ಅವ್ರ ಬಗ್ಗೆ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಬರ್ತದೆ. ಇಂದ್ರ ಅವರು ಚಾಲೆಂಜ್ ಮಾಡಿದ್ರು, ವಿಶ್ವಾಮಿತ್ರರು ಚಾಲೆಂಜ್ ಮಾಡಿದ್ರು, ಆ ರಾಜ ಹರಿಶ್ಚಂದ್ರ ಸತ್ಯ ಹೇಳುವುದನ್ನು ನಾನು ಭಂಗ ಮಾಡ್ತೇನೆ ಅಂತ. ಇಟ್ಸ್ ಎ ಮೈಥಾಲಜಿ, ಅಫ್ಕೋರ್ಸ್ ಇಟ್ ಈಸ್ ಎ ಮೈಥಾಲಜಿ. ಯು ಡೋಂಟ್ ವಾಂಟ್ ಟು ಕೋಟ್ ಎ ಮೈಥಾಲಜಿ, ಯು ಕೋಟ್ ಆನ್ ಎ ರಿಯಲ್ ಇನ್ಸಿಡೆಂಟ್. ಟ್ರಕ್ ಬಗ್ಗೆ ಇವರು ಮದರ್ ತೆರೇಸಾ, ಆಮೇಲೆ ನಮ್ಮ ವಿವೇಕಾನಂದ ರಾಮಕೃಷ್ಣ ಪರಮಹಂಸ ಮಿಷನ್ ಎಷ್ಟು ಚೆನ್ನಾಗಿ ಎಲ್ಲ ಹೇಳಿರ್ತಾರೆ, ಹೌದಾ. ಅದನ್ನು ನೀವು ಕೋಟ್ ಮಾಡ್ಬೋದು. ಈ ಕೋಟ್ ಮಾಡುವಾಗ ಜನ ಮಾಡುವ ತಪ್ಪೇನೆಂದರೆ ಉದ್ದಾಕೆ ಬರೀತಾರೆ. ಉದ್ದಾಕೆ ಬರೆಯುವ ಬದಲು 1 2 3 4 5 ಲೈನು, ಅದಾದಮೇಲೆ ನೆಕ್ಸ್ಟ್ ಬೇರೆ ಸೆಂಟೆನ್ಸ್ 1 2 3 4 5, ಅದಾದಮೇಲೆ 3 ಲೈನು. ಆವಾಗ ನಿಮ್ಮ ಇಡೀ ಪೇಜ್ ಕವರ್ ಆಗುತ್ತೆ. ಸೊ ಒಂದು ಪೇಜಲ್ಲಿ ಮಿನಿಮಮ್ 3 ಸೆಂಟೆನ್ಸ್ ತ್ರೀ ಪ್ಯಾರಾ ಇರಬೇಕು ಅನ್ನುವಂಥದ್ದು. ಅಂದರೆ ಒಂದು ಪೇಜಲ್ಲಿ ಮಿನಿಮಮ್ 3 ಪ್ಯಾರಾ ಇರಬೇಕು. ಜೊತೆಗೆ ಕಾನ್ಸೆಪ್ಟ್, ಓಕೆನಾ. ಸರಿ, ಈ 3 ಪ್ಯಾರಾ ಇದೆ, 3 ಪ್ಯಾರಾನು ಒಂದೇ ಥರ ಬರಬಾರ್ದು. ಈಗ ರಾಜ ಹರಿಶ್ಚಂದ್ರನ ಬಗ್ಗೆ ಈ ಪ್ಯಾರಾಗಳು ಬರೆದ್ರೆ ನೀವು ಓಕೆ, ಅದರ ಕಂಟಿನ್ಯೂವೇಷನ್ ಇಕ್ಕು ಅಂತಂದಾಗ 2ನೇ ಪ್ಯಾರಾಗಳು ಬರಿಬೋದು. ಬಟ್ ನಾಟ್ ಲೈಕ್ 3ನೇ ಪ್ಯಾರಾನು ರಾಜ ಹರಿಶ್ಚಂದ್ರ, ಬಿಕಾಸ್ ರಾಜ ಹರಿಶ್ಚಂದ್ರ ಬಗ್ಗೆ ಏಕೆ ಇಲ್ಲ, ಟ್ರೂತ್ ಬಗ್ಗೆ ಏಕೆ ಇದೆ. ಅದು ಒಂದು ಪಾಯಿಂಟ್. 2ನೇ ಪಾಯಿಂಟ್ ಏನು, ನೀವು ಯೂಸ್ ಮಾಡುವ ವರ್ಡ್ಸ್. ಈಗ ಇಲ್ಲಿ ವರ್ಡ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ವರ್ಡ್ಸ್ ಯಾವ ಥರ ವರ್ಡ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಈಗ ಈ ವರ್ಡ್ಸ್ ಎಲ್ಲಿಂದ ಸಿಗುತ್ತೆ, ತುಂಬ ಎಕ್ಸ್ಕ್ಲಮೇಟರಿ ಫಂಕ್ಷನ್ಸ್. ಈಗ ಈ ವರ್ಡ್ ಹೇಳಿದೆ ಎಕ್ಸ್ಕ್ಲಮೇಟರಿ ಫಂಕ್ಷನ್ಸ್. ಜೊತೆಗೆ ಡೈವರ್ಸಿಫೈ ಒಪಿನಿಯನ್, ಗೈಗಾಂಟಿಕ್ ವೇ ಆಫ್ ಮ್ಯಾನಿಫೆಸ್ಟೇಷನ್. ಎಸ್, ವಿ ದ ಪೀಪಲ್ ಹ್ಯಾವಿಂಗ್ ಸಾಲಮನ್ನಿ ಟು ಡಿಕಾರ್ ಅವರ್ ಸೆಲ್ಫ್. ಇವಾಗ ಈ ವರ್ಡ್ಸೆಲ್ಲ ನೋಡಿ, ಸ್ಟ್ಯಾಂಡರ್ಡ್ ವರ್ಡ್ಸ್ ಇದೆ, ಈಸಿಯಾಗಿ ನಿಮಗೆ ಸಿಗ್ತದಾ? ಇಲ್ಲ. ದೋಗುವಾರ್ ಇನ್ ಇಂಗ್ಲೀಷ್ ಮೀಡಿಯಮ್, ದೋಗುವಾರ್ ಇನ್ ಕನ್ನಡ ಮೀಡಿಯಮ್, ನಾಟ್ ಲೈಕ್ ದ್ಯಾಟ್.
ಇವೊಂದು ಇನ್ನು ಆಕ್ಸ್ಫರ್ಡ್ ಪ್ರೊಫೆಸರ್ಸು ಓದಿ ಬಂದವರು ಕೂಡ ಚಾಲೆಂಜಸ್ ಇದೆ. ಹಾಗಂತ ತುಂಬ ಅಮೇರಿಕನ್ ಇಂಗ್ಲೀಷನ್ನು ಬರೀಬೇಕು, ಬ್ರಿಟನ್ ಇಂಗ್ಲೀಷನ್ನು ಬರೀಬೇಕು, ಫಾರಿನ್ ಇಂಗ್ಲೀಷನ್ನು ಅಂತ ಅಲ್ಲ. ದ ನಿಗನಿಂಗ್ ಕೆಪಾಸಿಟಿ, ಈಗ ಒಬ್ಬ ವ್ಯಕ್ತಿ ನೀವೇನೇ ನನ್ನ ಹೆಸರು ನೋಡೋದಾದರೆ ಅದರಲ್ಲಿ ಓಕೆ ಅರ್ಥ ಆಗಬೇಕು, ಆದರೆ ಬ್ಯೂಟಿಫುಲ್ ಅನ್ನಿಸ್ಬೇಕು. ಸೊ ಈ ವರ್ಡ್ ಕಲೆಕ್ಷನ್ ಮಾಡ್ಕೋಬೇಕು. ಎಲ್ಲಿ ಸಿಗುತ್ತೆ ಈ ವರ್ಡ್? ಒಂದು ಟಾಪರ್ ಕಾಪಿ, ಇನ್ನೊಂದು ನಾವು ಮಾಡ್ತಕ್ಕಂಥ ಲೆಕ್ಚರಿಂಗಲ್ಲಿ. ಅದಕ್ಕೆ ವೀಡಿಯೋಸ್ ನೋಡಿ ಮಲ್ಟಿಪಲ್ ಟೈಮ್ಸ್. ಇಂಗ್ಲೀಷು ಅಲ್ಲಿ ಪಾಠ ಮಾಡುವ ಅವರು ಯಾರೇ ಇದ್ದರು ನಮ್ಮಲ್ಲಿ, ಆ ವೀಡಿಯೋಸು ನಿಮಗೆ ಈಸಿ ಆಗುತ್ತೆ. ಸೊ ಯಾವಾಗ ದ ಮೂಮೆಂಟ್ ಡೆಕೋರೇಷನ್ ಆಫ್ ವರ್ಡ್ಸ್ ನಿಮಗೆ ಮ್ಯಾಚಪ್ ಇರುತ್ತೆ, ಆವಾಗ ರಿಯಾಲಿಟಿಯಲ್ಲಿ ಅದು ಕೂತ್ಕೊಳ್ಳುತ್ತೆ. ವರ್ಡ್ಸ್ ಆದಮೇಲೆ ನೀವು ಎಷ್ಟು ಉದ್ದ ಬರೆದ್ರಿ, ಒಂದು ಫುಲ್ ಸ್ಟಾಪ್. ಈಗ ಹೇಳ್ತೀರಿ, ನಾನು ಇವತ್ತು ಊಟ ಮಾಡಿದೆ, ಇವತ್ತು ನಂದು ಮಸಾಲೆ ದೋಸೆ ಊಟ ಆಯಿತು, ಅದಾದಮೇಲೆ ನನಗೆ ನಿದ್ದೆ ಬಂತು, ನಾನು ಮಲಗಿದೆ. ಸೊ ಈಗ ಒಂದು ಸೆಂಟೆನ್ಸ್, ಓಕೆ, ಇಟ್ ಮೇ ಬಿ ಎ ಫನ್ನಿ, ಬಟ್ ಇದೀಗ ಸೆಂಟೆನ್ಸ್ ಇವಾಗ ಫುಲ್ ಸ್ಟಾಪಲ್ಲಿ, ಹೌದಾ? ಎಷ್ಟು ಟೈನಿಯಾಗಿ ಬರೀತೀರಿ ಅಷ್ಟು ಮೋರ್ ಗ್ಲೋರಿ ಆಗಿರುತ್ತೆ ಎಷ್ಟೇ. ಏನಾಗುತ್ತೆ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ಆದರೂ ಫುಲ್ ಸ್ಟಾಪ್ ಇರೋದಿಲ್ಲ. ಸೊ ದಟ್ ಈಸ್ ನಾಟ್ ಟಾಸ್ಕ್. ಆಮೇಲೆ ನಾಟ್ ಲೈಕ್ ಎವ್ರಿ ಎಷ್ಟೇ ಕನ್ಸಿಸ್ಟ್ ಆಫ್ ಎ ಫುಲ್ ಸ್ಟಾಪ್. ಕೆಲವೊಂದು ಎಷ್ಟೇ ಕ್ವಶನ್ ಮಾಡ್ತಾನೆ ಇರ್ಬೋದಲ್ಲ. ಇವಾಗ ಪ್ರೋಗ್ರಾಮ್, ನಗರ ಇಂಡಿಯಾ ಈಗ ನೀಡಿದೆ ಪ್ರೋಗ್ರಾಮ್ ವೆಪನ್ಸ್ ಸಿನಾರಿಯೋ ಟು ಪರಮಾಣು ಇದರಲ್ಲಿ. ಆವಾಗ ಮೆಗರ್ ಅಂತ ಬಂದಾಗ ಏನಾಗುತ್ತೆ, ಕ್ವಶನ್ ಫಾರ್ಮೇಟ್ ಬರುತ್ತೆ. ಸೊ ನಿಮ್ಗೆ ಆವಾಗ ನೀವು ಕ್ವಶನ್ ಕೇಳಬೇಕು, ನೀವು ಆನ್ಸರು ಹೇಳಬೇಕು. ಆ್ಯಂಡ್ ಆ ಶಾಕಿಂಗ್ ಫೆನಾಮಿನ ಇರ್ತದೆ. ಈಗ ಇರಾನ್ ನೋಡ್ತಾ ಇದ್ದೀರಿ, ಇರಾನ್ಗೂ ಇಸ್ರೇಲ್ಗೂ ಅಮೇರಿಕಾ ನ್ಯಾಟೋ ಅಷ್ಟು ಗ್ರೂಪಿಗಮ್ಮಾಗಿ ಒಂದು ಫೈಟ್ ಆಗ್ತಾಯಿದೆ. ಸೊ ಹ್ಯಾವ್ ಯು ಎವರ್ ನೋಟಿಸ್ ದಿಸ್ ಇಸ್ ಎ ರಿಲಿಜನ್ ಕಾನ್ಸೆಪ್ಟ್ ಆರ್ ದಿಸ್ ಇಸ್ ಎ ನ್ಯಾಷನಲ್ ಇಂಟ್ರೆಸ್ಟ್? ಸೊ ದರಿಗೆ ಕ್ವಶನ್ ಡೈಲಮ, ನ್ಯಾಷನಲ್ ಇಂಟ್ರೆಸ್ಟ್ ಬೇರೆ, ರಿಲಿಜಿಯಸ್ ಕಾನ್ಸೆಪ್ಟ್ ಬೇರೆ. ಇವಾಗ ಏನಾಗುತ್ತೆ, ಇದನ್ನು ಹೀಗೆ ಬರೀತೀರ, ಹ್ಯಾವ್ ಯು ಎವರ್ ನೋಟಿಸ್ ದಿಸ್ ಇಸ್ ಅಂತೇಳಿ ಫಸ್ಟ್ ಅಪಿ ಆಗ್ತೀರ. ಆಶ್ಚರ್ಯದಾಯಕ ಅಂದರೆ ನಿಮಗೆ ಶಾಕಿಂಗ್ ಇದೆ ಅನ್ನುವಂಥದ್ದನ್ನು ವರ್ಡಿಂಗ್ಸಲ್ಲಿ ತೋರಿಸ್ತೀರ. ಸೊ ಬರೆಯುವ ಕಾರ್ಯಕ್ರಮದಲ್ಲಿ ಒಂದು ಸೆಂಟೆನ್ಸ್ ಆದಮೇಲೆ ಫುಲ್ ಸ್ಟಾಪ್, ಅದಾದಮೇಲೆ ಸೆಂಟೆನ್ಸಲ್ಲಿ ಈಗೂ ಕೋಟ್ ಯಾರೋ ಒಬ್ಬರು ಹೇಳಿದ್ದಾರೆ ಅನ್ನುವಂಥದ್ದು ಹಾಕ್ಬೋದು. ಅದಾದಮೇಲೆ ಸೆಂಟೆನ್ಸಲ್ಲಿ ಕ್ವಶನ್ ಮಾರ್ಕ್ ಎಂದಾಗೆ ಹಾಕ್ಬೋದು. ಅದಾದಮೇಲೆ ಸೆಂಟೆನ್ಸಲ್ಲಿ ಅಫಾಸ್ಟಪಿ ಎಷ್ಟು ಡಬಲ್ ಅಫಾಸ್ಟಪಿ ಹಾಕ್ಬೋದು. ಯಾವಾಗ ಈ ಥರ ಆಗುತ್ತೆ, ಯುವರ್ ಎಕ್ಸೆ ವಿಲ್ ಬಿ ಎನ್ರಿಚ್ಡ್. ಯು ಆರ್ ನಾಟ್ ಎ ಒನ್ ಸ್ಟ್ರೆಚ್ ಡೊಮೈನ್. ಓಕೆ, ಮಲ್ಟಿಪಲ್ ಥಿಂಕ್ ಮಾಡುವ ಕೆಟಗರಿಯಲ್ಲಿ ಇದ್ದೀರಿ ಅಂತ ಹೀಗಾಗುತ್ತೆ. ಸರಿ, ಇವಾಗ ಇಲ್ಲಿ ಬಂತು. ಹೀಗಾದ್ಮೇಲೆ ಪಾಯಿಂಟ್ ಟು ಬಿ ಪಾಯಿಂಟ್ ಅಡ್ರೆಸ್ ಮಾಡಬೇಕಾದ್ರೆ ಯಾವಾಗಲೂ ಈಗ ಟ್ರುಕ್ಕನ್ನು ತೊಗೊಂಡ್ರು ಕೂಡ ನೀವು ಜಿಯೋಲಜಿಕಲಿ ಹೋಗಬೇಕು. ಏನು ಟ್ರುಕ್ಕು ಜಿಯೋಲಜಿಕಲಿ? ಈಗ ನಮ್ಮ ಇಂಡಿಯಾ ಅಖಂಡ ಭಾರತ ಆಗಿತ್ತು. ಅಖಂಡ ಭಾರತದಲ್ಲಿ ಎಷ್ಟೊಂದು ರಾಜಮನೆತನ, ಇಮ್ಮಡಿ ಪುಲಕೇಶಿ ಅವರಿಂದ ಇದು ಭರತ, ಆಮೇಲೆ ಎಷ್ಟೋ ಜನ ಆಳಿದ್ದಾರೆ. ಆವಾಗ ಈ ಪಾಕಿಸ್ತಾನ, ಈಗಿನ ಬಾಂಗ್ಲಾದೇಶ, ನೇಪಾಳ, ಶ್ರೀಲಂಕಾ ಎವ್ರಿಥಿಂಗ್ ಅಖಂಡ ಭಾರತ ಆಗಿತ್ತು. ಅವರ ಏಷ್ಯಾದ ಪ್ರಥಮ ದೇಶ ಅಂತ ಕರೆಸ್ತಿತ್ತು. ಹಾಗಾದರೆ ಈಗ ಒಳಗು ಹೋದ ಚೂರು ಹೋದ ಭೌಗೋಳಿಕ ಕ್ರಿಯೆ ಅಂತ ಸತ್ಯ ಅದು. ಯಾಕೆ? ಯಾವಾಗ ಒಬ್ಬ ವ್ಯಕ್ತಿಯಿಂದ ಅಪೋನೆಂಟ್ ಆಗಿ ನಾವು ಬಿಹೇವಿಯರ್ ಆಗ್ತೇವೆ, ಹಾಗೂ ನಮ್ಮಿಂದ ಪ್ರಾಬ್ಲಮ್ಮು, ಅವರಿಂದ ಪ್ರಾಬ್ಲಮ್ಮು, ಚೂರು ಹೋದ ಮನಸ್ಸು ಒಂದಾಗೋದಿಲ್ಲ ಅನ್ನುವಂಥದ್ದು ಅದು ರಾಷ್ಟ್ರ ರಾಜಕಾರಣಿಗಳಲ್ಲೂ ಇರ್ತದೆ. ಸೊ ಆ ಒಂದು ಸತ್ಯ ಅಂತ ಬಿಂಬಿಸ್ಬೋದು. ಅಂದರೆ ನೀವೇನು ಮಾಡ್ತಾ ಇದ್ದೀರಾ, ಒಂದು ಕಾನ್ಸೆಪ್ಟ್ ಇನ್ನೊಂದು ಕಾನ್ಸೆಪ್ಟಿಗೆ ಇಂಟರ್ಲಿಂಕ್ ಮಾಡ್ತಾ ಇದ್ದೀರಾ, ಹೇಗಾದರೂ ಸರಿ, ಆದರೆ ಸೆನ್ಸಿಬಲ್ ಆಗಿರಬೇಕು. ಅದಕ್ಕೆ ನೀವು ಪ್ರಿಫರೆನ್ಸನ್ನು ಯೂಸ್ ಮಾಡ್ತೀರಾ. ಹಾಗೆ ಇನ್ನು ಎಸ್ಸೆಯಲ್ಲಿ ಡಯಾಗ್ರಾಮ್ ಬರಿಬೋದಾ? ಕೆಲವರು ಬರೀತಾರೆ, ಬಟ್ ಇಟ್ ಈಸ್ ನಾಟ್ ಸಬ್ಜೆಕ್ಟಿವ್. ಆ ಥರ ಕೆಲವರು ಬರೆಯೋಗೂ ಹೀಗೆ ನಾವು ನೋಡಿದ್ದೀವಿ. ಬಟ್ ಎಸ್ಸೆ ಈಸ್ ನಥಿಂಗ್ ಬಟ್ ಇಂಟ್ರೆಸ್ಟ್ ಟು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್, ನಾಟ್ ಲೈಕ್ ಎ ಡಯಾಗ್ರಾಮ್ಯಾಟಿಕಲ್ ಎಕ್ಸ್ಚೇಂಜ್. ಹಾಗಂದರೆ ಈಗ 10 pages 8 page ಡಯಾಗ್ರಾಮ್ ಬೇಕೇ? ಹೌದಾ? ದಟ್ ಈಸ್ ನಾಟ್ ಗೋಯಿಂಗ್ ಟು ಫೀಗಬಲ್. ಸೊ ಡಯಾಗ್ರಾಮ್ ಹಾಕೋದು ಉತ್ತಮ ಅಲ್ಲ ಅನ್ನುವಂಥದ್ದು ಕಾನ್ಸೆಪ್ಟ್. ಎಸ್ಸೆ ಪ್ಯೂರ್ ಎಸ್ಸೆ, ಇದರಲ್ಲಿ ಪ್ಯಾಟರ್ನ್ ಇದೆ. ಈಗ ಫಸ್ಟು ಒಂದು ಎಸ್ಸೆ ಬರೀತೀರಿ. ಒಂದು ಎಸ್ಸೆ ಬರೆದಾಗ ನಿಮಗೆ ಕಾನ್ಸೆಪ್ಟ್ ವೈಸ್ ಬರೀಬೇಕು ಅಂದರೆ ಒಂದು ಕೋಟ್ ಇರುತ್ತೆ. ಓಕೆ, ಒಂದು ಕೋಟ್ ಹಾಕ್ತೀರಿ, ಆ ಕೋಟ್ ಬಗ್ಗೆ ಬರೀತಾ ಹೋಗ್ತೀರಿ. ಇನ್ನೊಂದು ಟೈಪ್ ಏನಿದೆ, ಡೈರೆಕ್ಟಾಗಿ ಒಂದು ಇನ್ಸಿಡೆಂಟನ್ನು ಹಾಕ್ತೀರಿ. ಓಕೆ, ಈಗ ಬುದ್ಧ ಅಂಗುಲಿಮಾಲ ಅವರನ್ನು ಅಷ್ಟು ಕ್ರೂರಿ ಇದ್ದ ಮನುಷ್ಯನನ್ನು, ಅಹಿಂಸೆ ಇದ್ದ ಅವನನ್ನು ಹಿಂಸಾತ್ಮಕ ಕ್ರಿಯೆಯಿಂದ ದೂರ ಮಾಡಿದರು. ದಟ್ ಈಸ್ ಒನ್ ಕಾನ್ಸೆಪ್ಟ್. ಅಂಗುಲಿಮಾಲ ಬುದ್ಧ ಕೊತ್ತನ ಕತೆ ಓದಿದ್ದೀರಾ? ಸೊ ಇವಾಗ ಆ ಕಾನ್ಸೆಪ್ಟನ್ನು ನೀವು ಬರೀತೀರಿ, ಅದರ ಮೇಲೆ ನೀವು ಟ್ರುಕ್ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀರಿ. ಓಕೆ, ಅದಾದಮೇಲೆ ಇನ್ನೊಂದು ವೇ ಹೇಗಿದೆ ಅಂತಂದರೆ, ಇಂಟ್ರಡಕ್ಷನ್ ಸ್ಟಾರ್ಟ್ ಮಾಡುವಾಗ ಈಗ ಯಾವುದೋ ಒಂದು ಕಮ್ಯುನಿಕೇಷನ್ ಆಗ್ತಾ ಇರ್ತದೆ. ಯಾರಿಗೆ? ಈಗ ಆ್ಯಕ್ಚುಯಲ್ ಡೊಮೈನ್ ಕಮ್ಯುನಿಕೇಷನ್ ತೊಗೊಳ್ಳಿ. ಈಗ ರಷ್ಯಾ
ರಷ್ಯಾಗ ಅಧ್ಯಕ್ಷರು ಪುಟಿನ್, ಭಾರತದ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ಅವರಿಬ್ಬರಿಗೂ ಒಂದು ಡೈಲಾಗ್ ಆಯಿತು, ಮ್ಯೂಚುವಲ್ ಕಾನ್ಸೆಪ್ಟ್ ಆಫ್ ಡೈಲಾಗ್. ಅದರಲ್ಲಿ ಯುದ್ಧಾಭ್ಯಾಸದಿಂದ ಹಿಡಿದು ಎನ್ವಿರಾನ್ಮೆಂಟ್ವರೆಗೂ ಅವರು ಪ್ರೋಟೋಕಾಲನ್ನು ತಂದರು. ಸೊ ಅದನ್ನು ನೀವು ವಿಶ್ಲೇಷಣೆ ಮಾಡಿದ್ರೆ ಬರೀತೀರ. ಇಂಡಿಯಾ is having a rich country, diversified opinion, the friendlywood nation to Russia. Soviet Union is not only friend to today, it is a decade story. ಆ್ಯಂಡ್ ಇಷ್ಟು ಡಿಕೇಟ್ಸಿಂದ ಆಗಿದೆ. ಸೊ ಅವರಿಬ್ಬರು ಈ ಥರ ಒಂದು ಶೃಂಗಸಭೆಯಲ್ಲಿ ಇಂಡಿಯಾ ರೆಪ್ರೆಸೆಂಟ್ ಆಗಿತ್ತು. ಆವಾಗ UN ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಇಂಡಿಯಾ ಮಾತಾಡಿತ್ತು, ಆವಾಗ ರಷ್ಯಾ ಸಪೋರ್ಟ್ ಕೊಟ್ಟಿತ್ತು ಅನ್ನುವಂಥದ್ದು ನಿಜ ಸ್ಟೋರಿ. ಅದನ್ನು ನೀವು ಬರೆದು ಅದರಲ್ಲಿ ಯಾಕೆ ಇಂಡಿಯಾ ಈ ನಿಲುವು ತೊಗೊಳ್ತು ಅಂದರೆ ಅಂತ ಹೇಳಿ ಆ ಒಂದು ಸೆಂಟೆನ್ಸಿನ ಆ ಒಂದು ಕ್ವಶನನ್ನು ಬರಿಬೋದು. ಇಟ್ ಈಸ್ ಲೈಕ್ ಇಂಟರ್ಲಿಂಕಿಂಗ್. ಈಗ ಒಬ್ಬರು ಬರೆಯುವಕ್ಕೆ ಇನ್ನೊಬ್ಬರು ಬರೆಯುವಕ್ಕೆ ನೀವು ಕಂಪೇರ್ ಮಾಡಿದ್ರೆ ಒಂದೇ ಇರುತ್ತೆ, ಮಲ್ಟಿಪಲ್ ಆ್ಯಕ್ಟಿವಿಟಿ ಇರುತ್ತೆ. ಅಂದರೆ ಅವರಲ್ಲಿ ಇನ್ಫಾರ್ಮೇಷನ್ ಲ್ಯಾಗ್ ಇರ್ತದೆ, ಇನ್ಫಾರ್ಮೇಷನ್ ಸ್ಟ್ರಾಂಗ್ ಇರುತ್ತೆ ಅಂತ ಅಲ್ಲ. ಹ್ಯಾಂಡ್ ರೈಟಿಂಗ್ ಸ್ಟ್ರಾಂಗ್ ಅಂತಲೂ ಅಲ್ಲ. ಅವರ ವೇ ಆಫ್ ಥಿಂಕಿಂಗ್ ಎಷ್ಟು ಮೆಚೂರ್ ಇದೆ ಅನ್ನುವಂಥದ್ದೇ ಎಕ್ಕೆ. ಆ್ಯಂಡ್ ಈ ಎಕ್ಕೆಯನ್ನು ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಏನಾಗುತ್ತೆ, ಭಾನುವಾರ ಓದ್ತೀನಿ ಅಂತಾರೆ, ಭಾನುವಾರ ಎಕ್ಕೆ ಬರೆಯೋದಿಲ್ಲ. ಆಮೇಲೆ ಥ್ರೂಔಟ್ ದ ಇಯರ್ ಅವರು ಎಕ್ಕೆ ಬರೆಯೋದಿಲ್ಲ. ಅಫ್ಕೋರ್ಸ್ ಇನ್ಫಾರ್ಮೇಷನ್ GS 1 2 3 4 ಅಷ್ಟೇ, ಬೇರೆ ಏನೂ ಇಲ್ಲ. ಸಾಧ್ಯ ಆದರೆ ಆಪ್ಷನಲ್ಸ್ ನೀವು ಆ್ಯಂಥ್ರೋಪಾಲಜಿ ಆದರೆ ಆ್ಯಂಥ್ರೋಪಾಲಜಿಕಲ್ ವರ್ಷನನ್ನು ತರ್ತೀರಿ, ಇಲ್ಲ ಕನ್ನಡ ಲಿಟ್ರೇಚರ್ ಆದರೆ ಲಿಟ್ರೇಚರ್ ವರ್ಷನನ್ನು ತರ್ತೀರಿ, ಇಲ್ಲ ನಿಮ್ಮ ಸಬ್ಜೆಕ್ಟನ್ನು ತರ್ತೀರಿ. ಆದರೆ ನಿಮ್ಮ ಗ್ಯಾಪ್ ಎಲ್ಲಿದೆ ಅಂತಂದರೆ ಹೌ ಟು ಪ್ರೊಡ್ಯೂಸ್ ಇನ್ ಎ ಸಿಸ್ಟಮ್ಯಾಟಿಕ್ ವೇ ಅಂತ. ಈಗ ಹಿಸ್ಟಾರಿಕಲ್ ಪ್ರಾಸ್ಪಾರಿಟಿಯನ್ನು ಬರೆದ್ರಿ, ಸಡನ್ನಾಗಿ ಎಸ್ ಇನ್ ದ ಮೀನ್ ಆಫ್ ಅಡಿಷನ್ ಹಿಸ್ಟಾರಿಕಲ್, ಅದಕ್ಕೆ ವರ್ಡ್ಸನ್ನು ಕನೆಕ್ಟ್ ಮಾಡ್ಕೋಬೇಕು. ಎಸ್ GS 3 GS 1ನಲ್ಲಿ ಎಸ್ ಅಂತ ಬರೆದು ಆನ್ಸರ್ ಬರೆಯೋದಿಲ್ಲ, ಬರಿತಾ ಇತ್ತು ಒಬ್ಬರು, ಆಗಲ್ಲ. ಇದು ಎಸ್ಕೆಯಲ್ಲಿ ಬರಿಬೋದು. ಹಾಗೆ ಹೇಗೆ ಎಸ್ ಇಂಡಿಯಾ ಇದೆ ಡೈವರ್ಸಿಫೈಡ್ ನೇಚರ್ ಇನ್ ಅಡಿಷನ್ ಟು ಎನ್ವಿರಾನ್ಮೆಂಟಲ್ ಸ್ಪಿಯರ್ ಅಂತ ಮಾಡಿ ಎನ್ವಿರಾನ್ಮೆಂಟಲ್ ಸ್ಪಿಯರ್ ಅಂತ ಬರೀರಿ. ಡೈರೆಕ್ಟಾಗಿ ಏನಾಗುತ್ತೆ, ಎನ್ವಿರಾನ್ಮೆಂಟಲ್ ಸ್ಪಿಯರ್, ಎಕನಾಮಿಕ್ ಸ್ಪಿಯರ್, ಜಿಯೋಗ್ರಫಿಕಲ್ ಸ್ಪಿಯರ್, ಇಂಟರ್ನ್ಯಾಷನಲ್ ಸ್ಪಿಯರ್ ಆ ಥರ ಬರೆಯೋಕ್ಕಾಗಲ್ಲ. ಈ ಥರ ವರ್ಲ್ಡ್ ಫಾರ್ಮೆಟಲ್ಲಿ ಬರೀಬೇಕು. ಇಲ್ಲಾಂದರೆ ಡೈರೆಕ್ಟಾಗಿ ಅಫ್ಕೋರ್ಸ್ ಇಂಡಿಯಾ ಈ ಗ್ಲೋಬ್ ಆಫ್ 1.5 ಡಿಗ್ರಿ ಸೆಲ್ಸಿಯಸ್ ರೈಸಿಂಗ್ ಆಫ್ ಜಿಯೋ ಪೊಲಿಟಿಕಲ್ ಇನ್ ಟೆಂಪರೇಚರ್, ಸೊ ಇಟ್ ಈಸ್ ಅ ಹೈ ಹೀಟ್ ಪಾಯಿಂಟ್ ಆ್ಯಂಡ್ ಇಂಡಿಯಾ is worst possible country of 14 elements in terms of the air pollution networking ಅಂತ ಬರೆದಾಗ ನಿಮಗೆ ಏನು ಕಾಣಿಸ್ತು, ಗ್ಯಾಪ್ ಕಾಣಿಸ್ತು. ಈ ಗ್ಯಾಪು ಯಾಕೆ ಅನ್ನುವಂಥದ್ದನ್ನು ಕ್ವಶನ್, ಏನೇ ಬರೆದರೂ ಕ್ವಶನ್ಗೆ ಅಡ್ರೆಸ್ ಮಾಡಬೇಕು. ಇದು ಒಂದು ಕಾನ್ಸೆಪ್ಟು. ಇದಾದ ಮೇಲೆ ಈಗ ಬ್ರೌನಿ ಪಾಯಿಂಟ್ ಹಾಕಬೇಕು. ಈಗ ಒಂದು ಸ್ಟೇಟ್ಮೆಂಟ್ ಹಾಕ್ತಿರಂತಾದರೆ, ಇವಾಗ ಸಪೋಸ್ ನೀವು ಒಂದು WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನಲ್ಲಿ ಇಷ್ಟು ಡೆತ್ ರೇಟಿಗೆ ಅಂತ ಹಾಕ್ತೀರಿ. ಸುಮ್ಮನೆ ನಂಬರ್ ಹಾಕೋಕ್ಕಾಗಲ್ಲ, ಯಾವುದೇ ಎಷ್ಟೇಲಿ ಸುಮ್ಮನೆ ನಂಬರ್ ಹಾಕ್ಬಾರ್ದು. ಎಲ್ಲಿಂದ ಬಂತು, NCRB ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ರಿಪೋರ್ಟ್, NCRB ರಿಪೋರ್ಟ್ 2019 ಅಂತ ಬ್ರ್ಯಾಕೆಟನ್ನು ಹೀಗೆ ಬರೀಬೇಕು. ಅಂದರೆ ಎಲ್ಲಿಂದ, ವಾಟ್ ಎವಿಡೆನ್ಸ್ ಯು ಹ್ಯಾವ್ ಟೇಕನ್ ಅಪ್. ಅದು ನೀತಿ ಆಯೋಗ ರಿಪೋರ್ಟ್ ಆದರೆ ಬ್ರ್ಯಾಕೆಟಲ್ಲಿ ನೀತಿ ಆಯೋಗ ಆ್ಯಕ್ಷನ್ ಅಜೆಂಡಾ 2024 ಈ ಥರ ಬರೀಬೇಕು. ಯಾವುದೇ ಸ್ಟ್ಯಾಟಿಸ್ಟಿಕ್ ಹಾಕಿದ್ರೆ ಅದಕ್ಕೊಂದು ವ್ಯಾಲಿಡೇಷನ್ ಕೊಡಬೇಕು. ಆ ವ್ಯಾಲಿಡೇಷನ್ ಹೀಗೆ ಇರುತ್ತೆ. ವ್ಯಾಲಿಡೇಷನ್ ಏನು ಕೊಡ್ತೀರಿ, ದಿಸ್ ಇಸ್ ದ ವ್ಯಾಲಿಡೇಷನ್ ಅಂತ ಬರೆಯೋದಲ್ಲ. ಇವಾಗ ಇದಿದೆ ಅಲ್ಲ, ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಡಿಸಾಸ್ಟರ್ ಆದರೆ 8% ಆಫ್ ದ GDP ಕಟ್ ಆಗುತ್ತೆ ಇಂಡಿಯಾಗೆ. ನಾಟ್ ಲೈಕ್ ಇಟ್ಸ್ ಓನ್ ಅವರ್ ಓನ್ ಇಂಡಿಯಾ. ಈವನ್ ದ ಜಪಾನ್ ಇಫ್ ಯು ಕನ್ಸಿಡರ್ ಇಟ್ ಮೇ ಬಿ ಎ GDP ಲಾಸ್. ಆಯ್ಕೆಗೆ ಏನು ಸಿಕ್ತು, ನಮಗೆ ಯಾರು ಹೇಳಿದರು, ನಮಗೆ ಹೇಳಿದ್ದು ನೀತಿ ಆಯೋಗ ಆ್ಯಕ್ಷನ್ ಅಜೆಂಡಾ ಪ್ಲ್ಯಾನು, ಹೌದಾ? ಸೊ ಅವಾಗೇನಾಗುತ್ತೆ, ನೀವು 8% ಆಫ್ GDP ಲಾಸ್ ಫ್ರಮ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬರ್ಗು ಅಕಾರ್ಡಿಂಗ್ ಟು ನೀತಿ ಆಯೋಗ ಆ್ಯಕ್ಷನ್ 75 ಪ್ಲ್ಯಾನ್ ಅಂತ ಬರೀತೀರ. ಸೊ ಅವಾಗೇನಾಗುತ್ತೆ, ನೀವು ಹೇಳುವ ಸ್ಟ್ಯಾಟಿಸ್ಟಿಕ್ಕು ವ್ಯಾಲಿಡೇಷನ್ಗೆ ಕೂತ್ಕೊಳ್ಳುತ್ತೆ. ಆವಾಗ ನಿಮ್ಮ ಎನ್ರಿಚ್ ಪಾರ್ಟ್ ಬಂದಿರುತ್ತೆ. ನೋಡಿಗೆ ಅವರಿಗೆ ಎಕ್ಕೆ ಆ ಒಂದು ಕಾಂಟ್ರಿಬ್ಯೂಷನ್ ಬ್ಯೂಟಿಫುಲ್ಲಾಗಿ ತೋರಿಸ್ಬೇಕೇ ಹೊರತು ನೀವು ಸಬ್ಮರ್ಜಾಗಿ ಅಥವಾ ಬ್ಲಫ್ ಮಾಡಿ ಅಂತ ಅಲ್ಲ. ಸರಿ, ಇವಾಗ ತಕ್ಷಣಕ್ಕೆ ಪಾಯಿಂಟ್ಸ್ ನೆನಪಿರೋದಿಲ್ಲ ಅನ್ನುವಂಥದ್ದು. ಆವಾಗ ಈ ಕ್ಲಾಸಲ್ಲಿ ನಾವು ದಂಶರಾಟ್ ಮಾಡಿಸ್ತೀವಿ, ಅದನ್ನು ನೀವು ಪ್ಲ್ಯಾನ್ ಆ ಥರನೇ ಮೈಂಡಿಗೆ ಹಾಕ್ತಾಯಿದ್ದೀವಿ. ಸೊ ಅಲ್ಲಿಗೆ ನಿಮಗೆ ಪ್ರಾಬ್ಲಮ್ ಬರೋದಿಲ್ಲ. ಆಮೇಲೆ ಒಂದು ಸಲ ಯೂಸ್ ಮಾಡಿರೋ ಸೆಂಟೆನ್ಸು ಅಥವಾ ಸ್ಟೇಟ್ಮೆಂಟು ಅಥವಾ ಫ್ಯಾಕ್ಟ್ಸು ಇನ್ನೊಂದು ಸಲ ಯೂಸ್ ಮಾಡಬೇಡಿ. ಎಕ್ಸೆಪ್ಟು ಇಂಟ್ರೊಡಕ್ಷನಲ್ಲಿ ಏನು ಬರೀತೀರಲ್ಲ, ಈಗ ಯಾವುದೋ ಒಂದು ಕೇಸ್ ತೊಗೊಂಡ್ರಿ, ವಿವೇಕಾನಂದ ರಾಮಕೃಷ್ಣ ಪರಮಹಂಸ ಮಿಷನ್, ಅದರ ಬಗ್ಗೆ ಒಂದು ಕೇಸ್ ತೊಗೊಂಡ್ರೆ ಕನ್ಕ್ಲೂಷನನ್ನು ಅದಕ್ಕೆ ಎಂಡ್ ಆಗಬೇಕು. ಇಟ್ಸ್ ನಾಟ್ ಲೈಕ್ ದ್ಯಾಟ್.
ಓಕೆನಾ. ಈಗ ಏರ್ ಪೊಲ್ಯೂಷನ್ ಡೆಲ್ಲಿಯಲ್ಲಿ ಜಾಸ್ತಿ ಇದೆ, ಹೌದು. ಅಕಸ್ಮಾತ್ ಆ ಕ್ವಶನ್ ಅಡ್ರೆಸ್ ಆಗಿದ್ದರೆ ಅದು ಇನ್ನೂ ಏರ್ ಪೊಲ್ಯೂಷನ್ ಎಂಡಾಗಿದೆ, ಎಂಡ್ ಮಾಡಬೇಕು, ಏನು ಮಾಡಬೇಕು ಅಂತಲೇ ಬರೀಬೇಕು. ಇಟ್ಸ್ ನಾಟ್ ಲೈಕ್ ಇನ್ನೂ ಏರ್ ಪೊಲ್ಯೂಷನ್ ಬರೆದು ಇನ್ನೂ ಬೇರೆ ಬರೆಯೋದಲ್ಲ, G20 ಸಮಿಟ್ ಆ ಥರ ಬರೆಯೋದಲ್ಲ, ಸರಿನಾ. ಆವಾಗತ್ತೆ. ಆಮೇಲೆ ನಿಮಗೆ 1.5 hour ಇರುತ್ತೆ. ಕೆಲವ್ರು ಏನು ಮಾಡ್ತಾರೆ, ಅರ್ಧ ಗಂಟೆ ಇದನ್ನು ಸ್ಟ್ರಕ್ಚರ್ ಮಾಡ್ತಾರೆ. ಅರ್ಧ ಗಂಟೆ ಸ್ಟ್ರಕ್ಚರ್ ಹಿಂದೆ ಟಕ್ 15 ನಿಮಿಷ ಒಂದಕ್ಕೆ 15 ನಿಮಿಷ ಒಂದಕ್ಕೆ ಸ್ಟ್ರಕ್ಚರ್ ಮಾಡ್ತಾರೆ. ಆಮೇಲೆ 1 hour ಎಷ್ಟೇ ಬರೀತಾರೆ. ಅದು ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟೇ. ಬಟ್ ಯಾರಿಗಾಗೂ ಆಗುತ್ತೆ ಅಂದರೆ ದೋಸ್ ಆರ್ ಇಂಟ್ರನ್ಶಿಪ್, ಅಂದರೆ ಅವರಿಗೆ ಕಾನ್ಫಿಡೆಂಟ್ ಇರ್ತದೆ, ಓಕೆ ನಾನು ಇಷ್ಟು ಸ್ಟ್ರಕ್ಚರ್ ಮಾಡಿದ್ದೀನಿ, ಈಗಿನಿಷ್ಟು ಬರೆದ್ಬಿಡೋದು, ಇನ್ನೇನು ನಾನು ಯೋಚನೆ ಮಾಡೋಕ್ಕಿಲ್ಲ ಅಂತ ಅಂದಾಗ ದಟ್ ಈಸ್ ಹೋಲ್ಸ್ ಗುಡ್. ಇಲ್ಲ ಅಂದರೆ ಇನ್ನೂ ಕೆಲವರು ಇರ್ತಾರೆ, ಎಕ್ಸಾಂಪಲ್ ನನ್ನ ಥರನೇ, ನಾನೀಗ ಪೆನ್ ಇಟ್ಟರೆ ಸ್ಟಾರ್ಟ್ ಮಾಡಿದ್ರೆ ಮುಗೀತು. ಐ ಡೋಂಟ್ ವಾಂಟ್ ಟು ಥಿಂಕ್ ಆನ್ ಇಟ್. ನಾನು ಥಿಂಕ್ ಮಾಡೋ ಕೆಪಾಸಿಟಿ ಏನು ಇರೋದಿಲ್ಲ. ಡೈರೆಕ್ಟ್ ಬರೀತೀನಿ, ಬಟ್ ಬ್ಯೂಟಿಫುಲ್ಲಾಗಿ ಬರೀತೀನಿ ಅನ್ನುವ ಕಾನ್ಸೆಪ್ಟಿಗೆ ನಿಮಗೆ ಬಿಟ್ಟಿದ್ದು. ಸೊ ಒಬ್ಬೊಬ್ಬರಿಗೆ ಈ ಮೆಥಡ್ ಚೆನ್ನಾಗಿದೆ, ಇನ್ನೊಬ್ಬರಿಗೆ ಈ ಮೆಥಡ್ ಚೆನ್ನಾಗಿದೆ. ಆದರೆ ಟೈಮ್ ಬೌಂಡ್ ಇರೋದು ಎಷ್ಟು, 1.5 ಗಂಟೆ. ಹಾಗೆ ಆಯಿತು. ಒಂದು ಲೈನಲ್ಲಿ ಎಷ್ಟು ವರ್ಡ್ಸ್ ಇರಬೇಕು, ಒಂದು ಲೈನಲ್ಲಿ ಮಿನಿಮಮ್ 5 ವರ್ಡ್ಸ್ ಇರಬೇಕು. ಈಗ ಆಗೋದೆಷ್ಟು ಉದ್ದು ಸೇರಿನೇ 5 ವರ್ಡ್ಸ್ ಇರಬೇಕು. ಅಂದ್ರೇನು, ಈಗ ಇಂಡಿಯಾಗೆ ಡೈವರ್ಸಿಫೈ ಕಂಟ್ರಿ, ಇಟ್ ಹ್ಯಾಸ್ ಇಟ್ಸ್ ಓನ್ ಲೆಗಸಿ, ಆ್ಯಂಡ್ ಇಂಡಿಯಾಗೆ ಪಾಸ್ಟ್ ಡಿಕೇಡ್ ಸ್ಟೋರಿ ಆ್ಯಂಡ್ ಪ್ರೆಸೆಂಟ್ ಫ್ಯೂಚರ್ ಜನರೇಷನ್ಸ್ ಸ್ಟೋರಿ. ಆಯಿತಾ. ಇದರಲ್ಲಿ ಇಂಡಿಯಾಗೆ ಡೈವರ್ಸಿಫೈ ಕಂಟ್ರಿ ಎಷ್ಟು ವರ್ಡ್ ಆಯಿತು, ಇಂಡಿಯಾ ಹೀಗೆ ಡೈವರ್ಸಿಫೈ ಕಂಟ್ರಿ ಪಾಸ್ಟ್ ಡಿಕೇಡ್ ಸ್ಟೋರಿ. 5 ವರ್ಡ್ ಇರಬೇಕಿಲ್ಲಿ. ಯಾವಾಗ 5 ವರ್ಡ್ ಅಷ್ಟೇ ಲಿಮಿಟ್ ಆಗಿರ್ತದೆ, ಆವಾಗ ನಿಮಗೆ ಬ್ಯೂಟಿಫುಲ್ಲಾಗಿ ಪ್ರೆಸೆಂಟ್ ಮಾಡಲಿಕ್ಕಾಗುತ್ತೆ, ಮತ್ತು ಟೈಮ್ ಬೌಂಡ್ ಕಮ್ಮಿ ಆಗುತ್ತೆ. ಕೆಲವರು ತುಂಬ ಟೈನಿ ಹ್ಯಾಂಡ್ ರೈಟಿಂಗಲ್ಲಿ ಬರೆದು ತುಂಬ ಬರೀಬೇಕು. ಯಾಕೆಂದರೆ ನೀವು ಅಲ್ಲಿ 8 ಪೇಜ್ ಬರೆದ್ರೆ 7 ಪೇಜ್ ಬರೆದ್ರೆ ಮಾರ್ಕ್ ಕಮ್ಮಿ ಆಗುತ್ತೆ. ಆ್ಯಂಡ್ ಒಂದು ಎಸ್ಸೆಯಲ್ಲಿ ಕಮ್ಮಿ ಆಯಿತು ಮಾರ್ಕ್ ಅಂದರೆ ಹೋಲ್ ರ್ಯಾಂಕಿಗೆ ಎಫೆಕ್ಟು. ಬಿಕಾಸ್ UPSCಯಲ್ಲಿ ಎಸ್ಸೆ ಲಿಟ್ರೇಚರ್ ಅಥವಾ ಐ ಮೀನ್ ಟು ಸೇ ಆಪ್ಷನಲ್ ಮತ್ತು ಎಥಿಕ್ಸೇ ಸ್ಟ್ರಾಂಗು, ಹೌದಾ. 500 + 250 + 250 1000 ಆಯ್ತಲ್ಲ ಅನ್ನೇ, ಕರೆಕ್ಟ್ ಅಲ್ವಾ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಅದರಲ್ಲೂ ನಿಮಗೆ ಅರ್ಧ ಕೊಡ್ತಾರೆ ಅಂತಂದರೆ 300 + 110 + 110. ಅಕ್ಕತ್ರ ನಿಮಗೆ 2/3 ಆಫ್ ದ ಏನು ಮಾರ್ಕ್ಸ್ ಶೆಡ್ಯೂಲಿಗೆ ಅದು ಇದರಲ್ಲೇ ಬಂದಿದೆ. ಹಾಗಾಗಿ ಆಮೇಲೆ ವಿಚ್ ಇಸ್ ಎವ್ರಿ ಒನ್ ಈಗಿ ಕೇಕ್ ವಾಕ್ ಅಂತ ಕರೀತಾರೆ. ದೋಸ್ ಹೂ ಆರ್ ವೆರಿ ಸಿಸ್ಟಮ್ಯಾಟಿಕಲಿ ರೆಪ್ರೆಸೆಂಟ್ ದೇರ್ ದಮ್ಸೆಲ್ಫ್ ಎಸ್ ಎ ರ್ಯಾಂಕರ್ ಆರ್ ದ ಟಾಪರ್ ಆರ್ ದ ಸಿಸ್ಟಮ್ಯಾಟಿಕ್ UPSC ಸೀಕರ್. ಇದು ಭಾರಿ ಈಸಿ ಅಂತ ಕರೀತಾರೆ. ಸೊ ಇಲ್ಲಿ ನೀವು ಮಾಡಬೇಕಾದ ಟಾಸ್ಕ್ ಇನ್ಫಾರ್ಮೇಷನ್ ಗ್ಯಾದರಿಂಗ್, ಚಾಕ್ಔಟ್, ನಾಕ್ಔಟ್ ಆ್ಯಂಡ್ ಆರಾಮ್ಸೆ ಅಪ್ಲಿಕೇಶನನ್ನು ಮಾಡೋದು. ಆಮೇಲೆ ಎಲ್ಲೋ ಒಂದು ಕಡೆ ಸ್ಟ್ರಕ್ ಆಯಿತು, ಓಕೆ ಅಂತ ಕಟ್ ಮಾಡಬಾರ್ದು. ಯು ಶುಡ್ ನಾಟ್ ಎನಿ ಕಾಸ್ಟ್ ಮಾಡಬಾರ್ದು. ದಟ್ ಈಸ್ ಶೋಸ್ ಇಮ್ಮೆಚುರಿಟಿ. ನಿಮಗೆ ಗೊತ್ತಾಯ ಕಟ್ ಮಾಡಿದ್ರೆ ಏನಾಗುತ್ತೆ, ಪ್ರಾಬ್ಲಮ್ ಇಲ್ಲ. ಅಪೋನೆಂಟ್ ಯಾರು ಕಲೆಕ್ಷನ್ ಮಾಡ್ತಾರೆ, ನೀವು 21 ವರ್ಷ ಅವ್ರು 31 ವರ್ಷ ಅಂತ ನೋಡೋದಿಲ್ಲ, ರೈಟ್. ಅವ್ರು ನೋಡ್ಕೊಂಡಾಗ ನೀವೊಂದು ಆಫೀಸರ್ ಆಗಲಿಕ್ಕೆ ಓಕೆನಾ ಇಲ್ವಾ ಅಂತ ನೋಡ್ತಾರೆ. ಸೊ ಅದಕ್ಕೋಸ್ಕರ ಯು ಶುಡ್ ಬಿ ಇನ್ ಎ ವೆರಿ ಸಿಸ್ಟಮ್ಯಾಟಿಕ್ ಮೆಚುರಿಟಿಯಿಂದ ಆನ್ಸರ್ ಬರೀಬೇಕು. ಅಫ್ಕೋರ್ಸ್ ತಪ್ಪಾಗುತ್ತೆ, ಹ್ಯೂಮನ್ ಎರರ್ ಆಗುತ್ತೆ. ಆ ಟೈಮಲ್ಲಿ ಯು ಹ್ಯಾವ್ ಟು, ಎಲ್ಲಿ ಹ್ಯೂಮನ್ ಎರರ್ ಆಯಿತು ಅದನ್ನು ಸೆಂಟೆನ್ಸ್ ಸುಮ್ಮನೆ ಫಿಲಪ್ ಮಾಡಿ ನೆಕ್ಸ್ಟ್ ಸೆಂಟೆನ್ಸ್ ನೀಟಾಗಿ ಬರೀರಿ. ಅಟ್ಲೀಸ್ಟ್ ಯು ಪೋಸ್ ಯುವರ್ ಅಲ್ಟಿಮೇಟ್ ಆ್ಯಕ್ಷನ್ ಇನ್ ಎ ಪಾಸಿಟಿವ್ ವೇ, ಅದನ್ನು ಹೇಳ್ತೀನಿ. ಹಾಗಾಗಿ ಎಸ್ಸೆ ಇಸ್ ವೆರಿ ಬ್ಯೂಟಿಫುಲ್ ಪ್ರೆಸೆಂಟೇಷನ್, ಪ್ರೊವೈಡೆಡ್ ಯು ಹ್ಯಾವ್ ಟು ನೋ ಎವ್ರಿಥಿಂಗ್ ಇನ್ ವಾಟ್ ಯು ನೋ ಆ್ಯಂಡ್ ವಾಟ್ ಯು ಕ್ಯಾನ್ ನೋ, ನಥಿಂಗ್ ಲೈಕ್ ದ್ಯಾಟ್. ಈಗ ಎಸ್ಸೆ ನೋಡಿ, ಎಕ್ಸಾಮ್ 5 ದಿವಸ ಇದೆ. ಫಸ್ಟ್ ದಿವಸನೇ ಎಕ್ಸಾಮ್ ಮೇನ್ಸು ಎಸ್ಸೆನೇ ಇರೋದು, ಒಂದೇ ದಿವಸ ಬೆಳಿಗ್ಗೆ ಎಸ್ಸೆ ಅಷ್ಟೇ. ಮಧ್ಯ ನಿಮಗೆ ಆ ಒಂದು ಸಿಸ್ಟಮ್ಯಾಟಿಕ್ ರೆಪ್ಲಿಕೇಷನ್ನು, ಆ್ಯಕ್ಷನ್ ಎಜೆಂಡಾ ಎಲ್ಲ ಒಟ್ಟಿಗೆ ಇಟ್ಕೊಂಡ್ರೆ ಯು ವಿಲ್ ಬಿ ಎ ಗ್ರೇಟ್ ವಾರಿಯರ್ ಇನ್ ಎಸ್ಸೆ. ಈಗ